ಮಜ ಭಾರತ. ಯಾಕೆ ಮಗ ಬಚ್ಚಲು ಮನೆಯಲ್ಲಿ ಸ್ನಾನ ಮಾಡ್ತಿದ್ ನನ್ನನ್ನು ಎತ್ಕೊಂಡು ಬಂದು ಕಿಡ್ನಾಪ್ ಮಾಡಿದ್ರಲ್ಲ, ಯಾಕೆ? ಯಾರ್ರಿ ಕಿಡ್ನಾಪ್ ಮಾಡಿದ್ದು? ನಿಮ್ಮನ್ನೊಂದು ಬಚ್ಚಲು ಮನೆಯಲ್ಲಿ ಸ್ನಾನ ಮಾಡ್ಲಿಕ್ಕಾದ್ರೂ ಬಿಟ್ಟಿದ್ದಾರೆ. ನಾನೊಬ್ಬ ಫಿಲ್ಮ್ ಡೈರೆಕ್ಟರ್. ನನ್ನಲ್ಲಿ ಶೂಟಿಂಗ್ ಸ್ಪಾಟ್ ಅಲ್ಲಿ ಪ್ಯಾಕಪ್ ಅಂದ್ ಕೂಡಲೇ ನನ್ನನ್ನು ಗೋಣಿ ಚೀಲದಲ್ಲಿ ಪ್ಯಾಕ್ ಮಾಡಿ ಇಲ್ಲಿ ತಂದು ಬಿಟ್ಟಿದ್ದಾರೆ. ನನ್ನನ್ನು ಕಿಡ್ನಾಪ್ ಮಾಡಿದ್ದು ಇಲ್ಲಿ. ಏನು ನೀನು ಡೈರೆಕ್ಟರ? ನಾನ್ ಡೈರೆಕ್ಟರ್ ತರ ಕಾಣಲ್ಲ. ಏನ್ ಕಾಣಲ್ಲ, ನಾನ್ ಫಿಲ್ಮ್ ಡೈರೆಕ್ಟರ್. ನಿಮ್ಗೆ ಪ್ರೂಫಿಗೆ ಬೇಕಾ? ನಾನ್ ದೊಡ್ಡ ದೊಡ್ಡ ನಟರೊಂದಿಗೆ ತೆಗೆದ ಕೆಲವು ಫೋಟೋಸ್ ಇದೆ, ನೋಡ್ತೀರಾ? ಒಂದ್ ನಿಮಿಷ ನೋಡಿ. ನಾನು ಎಸ್ ನಾರಾಯಣ್ ಜೊತೆ ಅವರೊಟ್ಟಿಗೆ ತೆಗೆದ ಫೋಟೋ ನೋಡಿ. ಏನ್ ಸೂಟು, ಏನ್ ಬೂಟು, ಎಷ್ಟು ಚಂದ. ಅದ್ ನೋಡು, ಹಣೆಯಲ್ಲಿ ಒಂದು ಕುಂಕುಮ ಇಟ್ಟಿದ್ದಾರೆ, ಎಷ್ಟು ಚಂದ ಕಾಣ್ತದಲ್ವಾ? ನಿಮ್ಮ ಕಣ್ಣು ಎಷ್ಟು ಶಾರ್ಪು. ಇದು ನೋಡಿ, ನಾನು ಶ್ರುತಿ ಮೇಡಮ್ ಜೊತೆ ನಮ್ಗೆ ತೆಗ್ದದಿದೆ. ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಚಂದ ಅಲ್ಲ ಅವರು. ಇದು ಫೋಟೋ ಹೇಗಿದೆ? ಗುರು ಕಿರಣ್ ಇದ್ದು. ಅವ್ರಿಗೊಂದು ಎಷ್ಟು ಕೂದಲು ಬಂದದ. ನೀನೊಂದು ಕೆಲಸ ಮಾಡು, ಅವರಿಗೆ ಫೋನ್ ಮಾಡಿ ಹೇಳು, ಬೇಗ ಸೆಲೂನಿಗೆ ಹೋಗಿ ಅವರ ಕೂದಲು ಕಟ್ ಮಾಡೋಕೆ. ಅವರೊಟ್ಟಿಗೆ ನಿಮ್ಮ ಕೂದಲು ಕಟ್ ಮಾಡಿದ್ರೆ ಹೇಗೆ? ಯಾಕೆ? ನಾನು ಫೋಟೋನೇ ತೋರಿಸ್ಲಿಲ್ಲ, ಎಲ್ಲಿಂದ ನಿಮ್ಗೆ ಕಾಣುದಿಲ್ಲ. ಮತ್ತೆ ನೀನೆಂತದ ಅದು ನೋಡು ಇದು ನೋಡು ಅಂತ ಹೇಳಿದ್ರೆ ನಂಗೆ ಕಣ್ ಕಾಣಿಸ್ತದ? ನಿಮ್ಗೆ ಕಣ್ ಕಾಣಿಸಲ್ವಾ? ನಿಮ್ಗೆ ಮೊದಲು ಹೇಳಿಕೆ ಹೇಳ್ತಿಲ್ವಾ ಕಣ್ ಕಾಣಿಸಲಿಲ್ಲ ಅಂತ? ಆಗದಿಂದ ದೋಸೆ ತಿರ್ಗಿಸಿದಾಗೆ ತಿರ್ಗಿಸಿ ಅಂತ ಹೇಳ್ತಿದ್ದೀರಲ್ಲ, ನಿಮ್ಗೀಗ ಕಣ್ ಕಾಣಿಸುದಿಲ್ವಾ? ಕಣ್ ಕಾಣಿಸಲ್ವಾ? 100 ರೂಪಾಯಿ. ಅದು ಎಷ್ಟು ರೂಪಾಯಿ? 100 ರೂಪಾಯಿ. ಅದೇಗೆ ನಿಮ್ಗೆ ಗೊತ್ತದು ಕಣ್ ಕಾಣದವರಿಗೆ 100 ರೂಪಾಯಿ ನೋಟ್ ಅಂತ? ಇಲ್ವಾ, ನಂಗೆ ಕಣ್ ಕಾಣಿಸ್ತದ. ನಾನು ಕಣ್ ಕಾಣಿಸುದಿಲ್ಲ ಅಂತ ನಾಟಕ ಮಾಡುದು ಯಾಕೆ ಗೊತ್ತಾ? ಅವನು ಕಿಡ್ನಾಪ್ ಮಾಡಿದವನಿಗೆ ಆತರ ಹೇಳಿದ ಅವನ ಮನೆಗೆ ಹೋಗಕ್ಕೆ ಬಿಡ್ತಾನಲ್ವಾ, ಅದಕ್ಕೆ ಹಾಗಂದೆ. ನೀವು ಹೀಗೆ ನಾಟಕ ಮಾಡಿದ್ರೆ ನೀವು ಬೇಗ ಸಿಕ್ಕಿ ಬೀಳ್ತೀರಿ. ನೀವು ಹಾಗೆ ಮಾಡೋದು ಬೇಡ. ನೀವು ಒಂದು ಕೆಲಸ ಮಾಡಿ, ಏನು? ನೀವು ಕಿವಿ ಕೇಳುದಿಲ್ಲ ಅಂತ ಹೇಳಿ. ಅದೌದು, ನಮ್ಮನ್ನಿಲ್ಲಿ ಕಿಡ್ನಾಪ್ ಮಾಡಿದವ ಎಲ್ಲಿದ್ದಾನೆ? ಮಂಗಲ್ ಸಿಂಗ್ ಹಾಗೂ ಗಬ್ಬರ್ ಸಿಂಗ್ನ ಕಸಿನ್ ಶೇಖರ್ ಸಿಂಗ್ ನಿಮ್ಮಿಬ್ಬರನ್ನು ಕಿಡ್ನಾಪ್ ಮಾಡಿ 6 ಗಂಟೆಗಳು ಕಳೆದ್ರು ನಿಮ್ಮ ಮನೆಯವರು ಫೋನ್ ಮಾಡಿ ಕಾಸು ಕೊಡೋದು ಕಾಣ್ತಾ ಇಲ್ಲಲ್ಲ. ಮಗ ನನ್ಗೇನ್ ಮಾಡ್ಬೇಡ, ನನ್ಗೆ ಕಿವಿ ಕೇಳಿಸುದಿಲ್ಲ. ಪಕ್ಕ ಕೇಳಿಸುದಿಲ್ವಾ? ಪಕ್ಕ ಕೇಳಿಸುದಿಲ್ಲ. ಗ್ಯಾರಂಟಿ. ನಿಂದು ಫುಲ್ ಅಡ್ರೆಸ್ ಹೇಳು. ಫುಲ್ ಅಡ್ರೆಸ್ ಹೇಳ. ಅಣ್ಣ, ಅವನಿಗೆ ಬಾಯಿ ಬರಲ್ಲ. ನಿಮ್ಗೆ ಕಿವಿ ಕೇಳಿಸಲ್ಲ, ಮುಚ್ಕೊಂಡು ಕುತ್ಕೊಳ್ಳಿ ನೀವು. ನಿಂದ ಅಡ್ರೆಸ್ ಹೇಳ, ಫುಲ್ ಅಡ್ರೆಸ್ ಹೇಳ. ನಂಗೆ ಬಾಯಿ ಬರೋದಿಲ್ಲ ಸರ್. ಇದು ಶೇಖರ್ ಸಿಂಗ್ನ ಹೆದರಿಕೆ. ಬಾಯಿ ಬರೋದಿಲ್ಲ ಅಂತ ಬಾಯಿ ಬಿಟ್ಟು ಹೇಳ್ಬೇಕು, ಅಲ್ಲಿ ಅಂತ ಹೇಳುದಲ್ಲ. ನಿನ್ನ ಅಡ್ರೆಸ್ ಹೇಳ. ನಿಮ್ಮನೆ ಶೇಖರ್ ಸಿಂಗ್ರೇ ನಂಗೆ ಬಾಯಿ ಬರೋದಿಲ್ಲ. ಬಾಯಿ ಬರೋದಿಲ್ಲ ಅಂತ ಬಾಯಿ ಬಿಟ್ಟು ಹೇಳ್ತೀಯ. ಒಂದು ವಿಷಯ ಯಾವತ್ತೂ ನೆನಪಿಡ್ಕೋ, ನಮ್ಮ ಊರಲ್ಲಿ ನಮ್ಮ ಫ್ಯಾಮಿಲಿಗೊಂದು ಹೆಸರಿದೆ, ಹುಲಿಯ ಫ್ಯಾಮಿಲಿ. ಅದೇನ್ ಸಾರ್ ಹುಲಿ ಆತರ ಮೆಲ್ಲ ಕಿರ್ಚುದು? ಅದು ಸಣ್ಣ ಹುಲಿ, LKG ಹೋಗುವಂತ. ನಮ್ಮ ಹುಲಿ ಹೇಗೆ ಬೇಕಾದ್ರೆ ಕಿರ್ಚಿತೆ. ಈಗ ನಿಮ್ಮ ಫ್ಯಾಮಿಲಿ ಹುಲಿ ಫ್ಯಾಮಿಲಿ ಸರ್? ಹುಲಿ ನಿಮ್ ಮನೆಗೆ ಬಂದದ್ದ ಅಲ್ಲ ನಿಮ್ಮ ಫ್ಯಾಮಿಲಿ ಅವ್ರ ಕಾಡಿಗೆ ಹೋದದ್ದ? ಪದೇ ಹುಲಿ ಬರಬಾರ್ದು, ಹುಲಿ ಖಾಲಿ ಗ್ರಿಪ್ಪಿಗೆ ಮಾತ್ರ. ಈಗ ನಿಮ್ ಎಲ್ಲ ಹುಲಿ ಫ್ಯಾಮಿಲಿ ಸರ್? ನೀವು ಎಷ್ಟು ಜನ ಮಕ್ಕಳು ಸರ್? ನಾವು 10 ಜನ ಮಕ್ಕಳು. ನಾನು 1981, 82, 83, 84, 85, 89 ತನಕ 10 ಜನ ಮಕ್ಕಳು. 10 ವರ್ಷ ಹುಲಿ ಮನೆಯಲ್ಲೇ ಇತ್ತ? ಪದೇ ಹುಲಿ ಬರಬಾರ್ದು, ಹುಲಿ ಖಾಲಿ ಗ್ರಿಪ್ಪಿಗೆ ಮಾತ್ರ. ಮತ್ತೆ ವರ್ಷಕ್ಕೊಂದು. ಯಾಕಂದ್ರೆ ಅವಾಗ ಟೈಮ್ ಪಾಸ್ಗೆ ಬೇರೆ ಇರ್ಲಿಲ್ಲಲ್ಲ, ಹಾಗಾಗಿ ವರ್ಷಕ್ಕೊಂದು. 89ರ ನಂತರ ನಿಮ್ಮ ಫ್ಯಾಮಿಲಿ ಅಲ್ಲಿಗೆ ನಿಂತದ್ದು ಹೇಗೆ? ಯಾಕಂದ್ರೆ 89ರಲ್ಲಿ ನಮ್ಮ ಮನೆಗೊಂದು ಕಲರ್ ಟಿವಿ ತಂದು ಆಮೇಲೆ ಫುಲ್ ಟೈಮ್ ಪಾಸ್ ಆಯ್ತು. ಅದಲ್ಲ ಸರ್, ನಿಮ್ಗೆ ಗೊತ್ತಿಲ್ಲ, ನೀವಾಗ ತುಂಬಾ ಸಣ್ಣಗಿದ್ರಿ. 89ರ ನಂತರ ನಿಮ್ಮ ಫ್ಯಾಮಿಲಿ ಅಲ್ಲಿಗೆ ನಿಂತದ್ದು ಯಾಕೆ ಗೊತ್ತಾಯ್ತಾ? ಯಾಕೆ? ಮೋಸ್ಟ್ಲಿ ಹುಲಿಗೆ ಅಲ್ಲಿ ವಯಸ್ಸಾಯ್ತಾ ಅಂತ. ಪದೇ ಹುಲಿ ಬರಬಾರ್ದು, ಹುಲಿ ಖಾಲಿ ಗ್ರಿಪ್ಪಿಗೆ ಮಾತ್ರ. ನನ್ನ ಹತ್ರ ಎಲ್ಲ ಆಟ ಆಡ್ಲಿಕ್ಕೆ ಬರಬೇಡಿ ನೀವು. ನೋಡ, ಇವನ ಮೂಗಿನದ್ದು ತೂತ್ ಎಷ್ಟು ದೊಡ್ಡದು ನೋಡು.
ಇದಕ್ಕೊಂದು ಎಷ್ಟು ನಶ ಬೇಕಾದಿತ್ತ? ಸೀನ್ ಬೇಕಾ? ನೋಡ, ಮೂಗಿನ ತೂತಿಗೆ ಬೆರಳ ಹಾಕಿದ್ರೆ ಅವನು ಮಾತಾಡುದು ನೋಡು. ಅವನ ಕೈಯಲ್ಲಿ ಇರೋದು ಪಿಸ್ತೂಲ್, ಈಗ ಶೂಟ್ ಮಾಡ್ತಾನೆ. ಶೂಟ್ ಮಾಡ್ಲಿ, ನಂಗೆ ಕೇಳಿಸುದಿಲ್ಲಲ್ಲ. ಅಲ್ಲ, ಕಿವಿ ಕೇಳೋದಕ್ಕೂ ಶೂಟ್ ಮಾಡೋದಕ್ಕೂ ಏನಯ್ಯ ಸಂಬಂಧ? ಸರ್ ಅವನ್ ಬಿಡಿ ಸರ್, ನಾನೊಂದು ಮನೆಗೆ ಹೋಗಿ ಬರ್ತೇನೆ ಸರ್. ಯಾಕೆ? ನನ್ಗೆ ಮದುವೆ ಆಗಿ ಒಂದು 15 ದಿನ ಆದದಷ್ಟೇ ಸರ್. ನಾನು ಹನಿಮೂನ್ ಮುಗಿಸಿ ಬಂದದಷ್ಟೇ ಸರ್. ನನ್ನ ಹೆಂಡತಿಗೆ ಒಂದು ಫೋನ್ ಮಾಡ್ಬೇಕು ಸರ್. ಒಂದು ಫೋನ್ ಕೊಡಿ ಸರ್, ಬ್ಯಾಲೆನ್ಸ್ ಇಲ್ಲ ಸರ್. ಟೈಮ್ ಬ್ರೇಕ್. ಹೌದೌದು, ನಾನು ಗಂಡ ನಿಂದ. ಹೌದೌದು, ಅವರು ಕಿಡ್ನಾಪ್ ಮಾಡ್ತಾರೆ, ಒಳ್ಳೆ ಜನ ಅವರು. ಹೌದೊಂದು 4:15 ಗಂಟೆಗೆ ಬಿಡ್ಬೋದು. 4:15 ಗಂಟೆಗೆ ಬಿಡ್ಲಿಕ್ಕೇನು ಪಿಕ್ಚರ್ ತಟ್ರಲ್ಲಿ ಪಿಕ್ಚರ್ ಬಿಡುದಿಲ್ಲ. ಹಲೋ, ಅದು ಡೈರೆಕ್ಟರ್ ಎಂಟಿಯಾ? ಅದು ನಿಮ್ಮನ್ನು ಮೊನ್ನೆ ಹನಿಮೂನ್ಗೆಲ್ಲ ಕರ್ಕೊಂಡು ಹೋಗೋದ್ರಂತಲ್ಲ, ಎಲ್ಲಿ ಕರ್ಕೊಂಡು ಹೋದ್ರು? ಬೇಡ, ಏನಿಲ್ಲ, ಕಲಿಯಿಲ್ಲ. ಎಲ್ಲಿ ಏನು ಮೈ ಮುಟ್ಟು ಮಾತಾಡ್ಸೋದು? ನಾನೇ ನಿಮ್ಮ ಹೆಂಡತಿಯ? ಇರ ಅಲ್ಲಿ. ಎಲ್ಲಿ? ಬ್ಯಾಂಕಾಕ್. ಅಷ್ಟು ದುಡ್ಡಿದೆಯಲ್ಲ ಇವನ ಹತ್ರ. ಓಕೆ, ಬ್ಯಾಂಕಾಕ್ ಅಲ್ಲಿ ಎಲ್ಲೆಲ್ಲ ಕರ್ಕೊಂಡು ಹೋದ ಅವನು? ಹೌದಾ? ಹೆಣ್ಣು ಮಗು ಹೇಳ್ತಾ ಉಂಟು, ಎಲ್ಲೂ ಕರ್ಕೊಂಡು ಹೋಗಿಲ್ಲ ಸರ್. 3 ದಿನ ರೂಮಲ್ಲೇ ಕುತ್ಕೊಂಡು ಸೀಲಿಂಗ್ ಫ್ಯಾನೇ ನೋಡ್ತಾ ಇದ್ದದ. ಆರ್ಕೆಸ್ಟ್ರಾ ಶುರು ಮಾಡಿ 1 ವರ್ಷ ಆಯ್ತು ಸರ್, ಇನ್ನೂ ಒಂದು ಪ್ರೋಗ್ರಾಮ್ ಕೊಡ್ಸಿಲ್ಲ. ಈ ಬಿಲ್ಡಪ್ ಬೇಕಲ್ಲ ನಮ್ಗೆ. ಸಿರಿಡ ಮಜಾ ಭಾರತ ಸೂಪರ್ ಸ್ಟಾರ್ ಏನೋ ಫುಲ್ ಜೋಶ್ ಅಲ್ಲಿ ಇದೆಯಾ? ಏನ್ ಜೋಶೋ ಏನೋ. ಮಜಾ ಭಾರತ ಮುಗಿದ್ಮೇಲೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಗಾನಕ್ಕಾಗಿ ಅಂತ ಮ್ಯೂಸಿಕ್ ಸೈನ್ಯ ಶುರು ಮಾಡಿದೀನಿ. ಅಂದ್ರೆ ಆರ್ಕೆಸ್ಟ್ರಾ ಶುರು ಮಾಡಿದೀನೋ ಪೆಂಗೆ. ಹೆಸರೇನು ಹೇಳು? ಅಣ್ಣಮ್ಮನ ಉತ್ಸವ, ಗಣೇಶ ಉತ್ಸವ, ಮದುವೆ ಸಮಾರಂಭ, ಇನ್ನಿತರೆ ಯಾವುದೇ ಶುಭ ಸಮಾರಂಭಗಳಿಗೆ ಸಂಪರ್ಕಿಸಿ 9982828282. ಕರ್ನಾಟಕದ ಸುಪ್ರಸಿದ್ಧ ವಾದ್ಯಗೋಷ್ಠಿಗಳಲ್ಲಿ ಒಂದಾದಂತಹ ಗಾನ ಕಾಗೆ ಕಾಗೆ ಕಾಗೆ. ಸೂಪರ್ ಆಗಿ ಆಡಿದ್ರಿ ಮೇಡಮ್, ಐ ಲವ್ ಯು. ಬಂದಿರೋ ಅದೃಷ್ಟ ಅಂತ ತಳುತ್ತಿದ್ದೀರಾ? ಅಷ್ಟು ಗೊತ್ತಾಗಲ್ವೇನ ನಿಂಗೆ? ಅದೃಷ್ಟ ಯಾರು ತೊಳ್ತಾರ? ನನ್ನ ಮಕ್ಕಳು ನಮ್ಮ ತಾತನ ಷಷ್ಟಿಗೆ ಆರ್ಕೆಸ್ಟ್ರಾ ಬುಕ್ ಮಾಡೋಣ ಅಂತ ಬಂದಿದ್ದೆ. ಬನ್ನಿ ಸರ್, ಪ್ಲೀಸ್ ಸರ್. ಬಿಡ್ರ ಕೈನ. ಸರ್ ಗುರುವಾರಪ್ಪ ಕೈ ಬಿಡ್ರ, ಅವ್ರು ಕರೆದ್ರು ಅಂತ ಬರ್ತಾ ಇದ್ದೆ ಸರ್. ಅಡ್ವಾನ್ಸು? ಅಡ್ವಾನ್ಸ್ ಎಲ್ಲ ಕೊಡಕ್ಕಾಗಲ್ಲ. ಗುರುವಾರಪ್ಪ ಎಷ್ಟು ಬೇಕು ಹೇಳ್ರ ಕೊಡ್ತೀನಿ. ಒಂದು 5 ಸಾವಿರ ಕೊಡಿ. ಬಂದ್ಬಿಡಿ, ಮರಿಬಿಡಿ. ಬನ್ನಿ ಸರ್. ಅವಳು ಬರ್ಲಿಲ್ಲ ಅಂದ್ರೆ ಪೇಮೆಂಟ್ ಕೊಡಲ್ಲ, ಹೇಳಿದೀನಿ. ಬಂದ್ಬಿಡಿ. ಬಾಯ್ಸ್, ಫಸ್ಟ್ ಟೈಮ್ ಅಡ್ವಾನ್ಸ್ ತಗೊಂಡಿದ್ದೀನಿ. ಮೇಲೆ ಸಿಗ್ತೀನಿ, ಯಾರು ಎಷ್ಟು ಬೇಕೋ ಅಷ್ಟು ಆಯ್ಕೊಳ್ಳಿ. ಏನೋ ಇಷ್ಟು ದೂರ ಎಸ್ಬಿಟ್ಟೆ, ಬರಾಕ್ 1 ಅರ್ಧ ಗಂಟೆ ಬೇಕೇನೋ. ನೀನ್ ಆಕ್ಟಿವ್ ಆಗಿದ್ಯಾ ಅಂತ ಚೆಕ್ ಮಾಡಿದೆ. ಬನ್ನಿ ಪ್ರಾಕ್ಟೀಸ್ ಮಾಡುವ. ಏನಾಯ್ತಾ? ಮೊದಲು ನಾನು ದುಡ್ಡು ಕೊಡಿ. ಯಾಕೆ? ಕೊಡ್ರಪ್ಪ, ಹೇಳ್ತೀನಿ. ಏನಾಯ್ತು ಹೇಳು. ಷಷ್ಟಿನಿ ಇಲ್ಲ, ಏನೂ ಇಲ್ಲ. ನಮ್ ತಾತ ಸತ್ತೋಗ್ಬಿಟ್ರಿ. ಬೆಳಿಗ್ಗೆ ಮಲಗಿದ್ರ ತಲೆ ಮೇಲೆ ಫ್ಯಾನ್ ಬಿದ್ಬಿಡ್ತು. ಇನ್ನು ಸತ್ತಿಲ್ಲ ಕಣ್ರ. ಮತ್ತೆ ಫ್ಯಾನ್ ತೆಗೆದು ಪಕ್ಕಕ್ಕೆ ಇಡಕ್ ಹೋದ್ರು, ಕರೆಂಟ್ ಶಾರ್ಟ್ ಹೊಡೆದ್ಬಿಡ್ತು. ಇನ್ನು ಸತ್ತಿಲ್ಲ ಕಣ್ರ. ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೊರಗಡೆ ಕಾಲಿಟ್ರು, ಮುಂದ್ಗಡೆ ಕಲ್ಲಿತ್ತು, ಎಡು ಬಿದ್ಬಿಟ್ರು. ಕಲ್ಲು ತಲೆ ಫುಲ್ ಆಕ್ಸಿಡೆಂಟ್. ಇನ್ನು ಸತ್ತಿಲ್ಲ ಕಣ್ರ. ರಕ್ತ ಸೋರ್ತಿತ್ತಲ್ಲ, ಬಟ್ಟೆ ತಗೊಂಡ್ ಕಟ್ಕೋಣ ಅಂತ ಬಟ್ಟೆ ಕೈ ಹಾಕಿದ್ರು, ಒಳಗಡೆ ಬುಸ್ನಾಗ ಇದ್ದ ಕಚ್ಬಿಟ್ಟ. ಅಯ್ಯೋ ಪಾಪ. ಇನ್ನ ಸತ್ತಿರಲ್ಲ ಹೇಳ. ಇವಾಗ ಸತ್ರ ಕಣ್ರ. ನಿಜವೂ ಸತ್ರ? ನಾನು ಅವಾಗ್ಲೇ ಕೂತಿದ್ದೆ. ಅದೆಲ್ಲ ಗೊತ್ತಿಲ್ಲ, ನಮ್ ದುಡ್ಡು ಕೊಡ್ರಪ್ಪ. ಕೊಬ್ಬ ಹಿಂಡದ ಮೇಲೆ ಗೊತ್ತದಲ್ಲ ರಸ, ಅದನ್ನ ತಿರ್ಗಾ ಕಬ್ಬುಳಿಕ್ ಹಾಕಕ್ಕದ? ಇಲ್ಲ. ಎಮ್ಮೆ ಹಾಕಿ ಸುಗ್ಲಿನ ಮತ್ತೆ ಒಳಗೆ ಹಾಕಕ್ಕಾಗುತ್ತಾ? ಇಲ್ಲ. ಹಂಗೆ ನೀವು ಕೊಟ್ಟಿರೋ ಅಡ್ವಾನ್ಸ್ ನಮ್ಗೆ ಮತ್ತೆ ಕೊಡೋದಕ್ಕೆ ಆಗುದಿಲ್ಲ. ಆಗುದಿಲ್ಲ. ಇಲ್ಲ ಅಂದ್ರೆ ನಮ್ ತಾತನ ಡೆಡ್ ಬಾಡಿ ಮುಂದೆ ಬಂದು ಕಚೇರಿ ಮಾಡಿ. ಸರಿ ಆಡ್ಬೇಕಂತೆ. ಇಲ್ಲ ಅಂದ್ರೆ 5 ಸಾವಿರ ದುಡ್ಡು ಕೊಡಿ. ಬೇಡ ಬಿಡು, ಬಂದು ಆಡ್ತೀನಿ. ಬಂದ್ಬಿಡಿ, ಮರಿಬಿಡಿ. ಎಣಸ್ ಮುಂದೆ ನಾನು ಆಡ್ತೇನೆ, ನಾನು ಬರ್ತೇನೆ. ನೀವು ಹೋಯ್ತಾ ಇದೀಯಾ? ನಾನು ಬರ್ತೀನಿ. ಲೊಕೇಶನ್ ಸೆಟ್, ರೆಡಿ, 1 2 3. ಊರ್ನೆಲ್ಲ ಯಾಕೋ ಕರ್ಕ ಬಂದಿದ್ಯಾ? ಅದು ಸ್ಟೇಜ್ ತುಂಬ್ದಂಗಿರ್ಲಿ ಅಂತ.
ಅಯ್ಯೋ 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 ಎಂದ ಗುರುವಾಯರಪ್ಪ ಈಗ ತಾನೇ ನೆನೆಸಿದ್ದು ಇವರಿಗೆ 100 ವರ್ಷ ಆಯಸ ಎಂದ ಸೊತ್ತು ಮನುಗವನೇ 100 ವರ್ಷ ಆಯ್ಸಂತೆ. ಎಷ್ಟತಿ ಹೇಳಿದೀನಿ ಸ್ಟೇಜ್ ಮೇಲೆ ಹಂಗೆಲ್ಲ ಹೋಗಿಬೇಡ ಅಂತ. ಸಾರಿ ಮೇಡಮ್, ಬೇಜಾರ್ ಮಾಡ್ಕೊಂಬೇಡಿ. ಕನ್ನಡ ಮಾತಾಡು. ವೇಂಡ ಏ ಪಿಂಡ 11 ದಿವಸ ಆದ್ಮೇಲೆ ಇಕ್ಕದು ಎಷ್ಟು ನ್ಯಾಚುರಲ್ ಆಗಿ ಸತ್ತಿದ್ಯೋ ತಾತ. ನೆನ್ನೆ ಇದ್ದೆ ಇವತ್ತಿಲ್ವಲ್ಲೋ ತಾತ. ನೀನ್ ನಿಲ್ಲಿಸ್ತೀಯ, ನಾನು ಕಾರ್ಯಕ್ರಮ ಶುರು ಮಾಡ್ಬೇಕಾ? ಹಿಂಗೆ ಮುಚ್ಕೊಂಡ್ ಮಾಡಪ್ಪ. ನೀವು ಕೇಳ್ತಾ ಇದ್ದೀರಾ ಕರ್ನಾಟಕದ ಸುಪ್ರಸಿದ್ಧ ವಾದ್ಯಗೋಷ್ಠಿಗಳಲ್ಲಿ ಒಂದಾದಂತಹ ಗಾನ ಕಾಗೆ ಕಾಗೆ ಕಾಗೆ. ಮೊದಲಿಗೆ ಕೇಳೋಣ ದಿನಗತ ಶಂಕರ್ನಾಗ್ ಅವರ ಒಂದು ಗೀತೆ ಹಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಗುಂಡ್ಲುಪೇಟೆಯ ಗಂಡುಕಾಗಿ, ಜೀವರ್ಗಿಯ ಹೆಣ್ಣುಕಾಗಿ ಜೋರಾದ ಚಪ್ಪಾಳೆ ಮೂಲಕ ಅವ್ರನ್ನ ಪ್ರೋತ್ಸಾಹಿಸಬೇಕು. ಶ್ರುತಿ ಇಟ್ಕೊಂಡಾಡು. ಹಿಂಗ ಎಲ್ಗಮ್ಮ ಹೋಗ್ತಿದ್ಯಾ? ಶ್ರುತಿಮಾ ನಾನು ಶ್ರುತಿ ಅಮ್ಮ ಹಿಡ್ಕಾಡು ಅಂದಿಲ್ಲ, ಶ್ರುತಿ ಇಟ್ಕೊಂಡಾಡು ಅಂದಿ. ಓ ಶ್ರುತಿ ಮೈಕ್ ಹಿಡ್ಕಾಡು. ಮ್ಯೂಸಿಕ್ ಹೋಗೋಯ್. ಮುಂದಿನದಾಗಿ ಕೇಳೋಣ ಈಗ ಬರ್ತಾ ಇದ್ದಾರೆ ಕನ್ನಡ ಚಲನಚಿತ್ರರಂಗದ ಹಲವಾರು ದಿಗ್ಗಜ. ಕರೆದ್ನ ನಿನ್ನ ನನ್ನಲ್ವಾ ಹೇಳ್ಬೇಕು ತಾನೇ. ತಾತನ ಆತ್ಮಕ್ಕೆ ಶಾಂತಿ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ. ಮೊದಲಿಗೆ ಬಂದ್ರು ಕನ್ನಡ ಚಿತ್ರರಂಗದ ದಿಗ್ಗಜ ಧೀರೇಂದ್ರ ಗೋಪಾಲ್. ಏನ್ ತಾತ ಹಿಂಗ್ ಬಾಯ್ ಬಿಟ್ಕೊಂಡ್ ಸತ್ತಾಗ್ಬಿಟ್ಟಿದ್ಯಾ? ತಾತ ತಾತ ಅಂತ ಯಾಕೋ ಹೇಳ್ತೀಯ? ನಿಮ್ಮ ತಾತ ಎಲ್ಲೂ ಹೋಗಿಲ್ಲ. ಎಷ್ಟೋ ಜನ ಕಲಾವಿದರು ಸತ್ತು ಕನ್ನಡಿಗರ ಮನ್ಸಲ್ಲಿ ಉಳಿದಿಲ್ವಾ? ಅದೇ ರೀತಿ ನಿಮ್ಮ ತಾತ ಕೂಡ ನಿಮ್ಮ ಮನ್ಸಲ್ಲಿ ಉಳಿದಿದ್ದಾರೆ. ಗೊತ್ತಾಯ್ತಲ್ಲ? ನಿಮ್ಮ ತಾತನ ಆತ್ಮಕ್ಕೆ ಶಾಂತಿ ಸಿಗ್ಲಿ. ನಾನಿನ್ ಬರಲ್ಲ. ಇದಾದ್ಮೇಲೆ ಬಂದ್ರು ಯಾರು? ಯೂಟ್ಯೂಬ್ ಸ್ಟಾರ್ ನನ್ ಮಗ ನನ್ ಎಕ್ರ ಹೇಳ್ತಾ ಇಲ್ವಾ? ಕೇಳ್ಬೇಕು ತಾನೆ. ಅರ್ಥ ಆಯ್ತಾ ತಾತ? ನಾನು ಹೇಳ್ದೆ ತಾನೆ ಕಾವೇರಿ ಹೋರಾಟ ಮಾಡು ಅಂತ. ಮಾಡ್ಲಿಲ್ಲ. ನೋಡಿ ಹೆಂಗ್ ಸತ್ತೋಗ್ಬಿಟ್ಟಿದ್ಯಾ. ನಂದೇ ಶಾಪ. ನೋಡ್ತಾ ಹೆಂಗ್ ತೊಡ್ತು ನನ್ ಶಾಪ. ಅರ್ಥ ಆಯ್ತಾ? ಹುಟ್ಟಿದ ಊರನ್ನು ಬಿಟ್ಟು